ಹಾಯ್ ನಮಸ್ಕಾರ. ನಾವೀಗ ನಮ್ಮ ಕೊಡಗಿನ ನಾಲ್ಕನಾಡಲ್ಲಿರುವಂತಹ 200ಕ್ಕೂ ಹೆಚ್ಚು ವರ್ಷಗಳಾಗಿರುವಂತಹ ಒಂದು ಅರಮನೆಯ ಮುಂಭಾಗದಲ್ಲಿದ್ದೀವಿ. ಬನ್ನಿ ಅರಮನೆ ಯಾವ ಥರ ಇದೆ ನೋಡೋಣ. ಸೊ 2 ಅಂತಸ್ತಿನ ಮನೆ ಇದು, ಅರಮನೆ ಇದು. ಸೊ ನೀವು ಇವಾಗ ರೀಸೆಂಟ್ ಡೇಸಲ್ಲಿ RCC ಈ ರೀತಿಯ ಹೊಸ ಶೈಲಿಯ ಮನೆಗಳಲ್ಲೂ 2 ಅಂತಸ್ತು 3 ಅಂತಸ್ತು ಈ ರೀತಿಯ ಮನೆಗಳನ್ನ, ಗಟ್ಟಿಮುಟ್ಟಾದ ಮನೆಗಳನ್ನ ನೋಡ್ಬೋದು. ಬಟ್ ಆದರೆ ಇದು ಕಂಪ್ಲೀಟ್ಲಿ ಮಣ್ಣಲ್ಲಿ ಕಟ್ಟಿರುವಂಥ ಮನೆ. ಇಲ್ಲಿ ಬಂದರೆ ನೀವು ನೋಡ್ಬೋದು. ಸೊ ನೋಡಿ, ಕಲ್ಲುಗಳನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಗೋಡೆಗಳೆಲ್ಲ ಕಂಪ್ಲೀಟ್ ಮಣ್ಣಿಂದ ಕಟ್ಟಿರೋವಂಥದ್ದು. ಇಲ್ಲಿ ನೋಡಿ, ಈಗಿನ ಮರಗಳು ನೀವು ನೋಡೋದಾದರೆ ಕುಂಬಿಡಿಯೋವಂಥದ್ದು ಅಂಥದ್ದಾಗುತ್ತೆ. ಬಟ್ 200 ವರ್ಷಗಳು ಕಳೆದಿರುವಂಥ ಮರಗಳು ನೋಡಿ ಇನ್ನೂ ಗಟ್ಟಿಮುಟ್ಟಾಗಿದೆ. ಕಲ್ಲಿನ ಮೇಲೆ ನಿಲ್ಲಿಸಿರೋವಂಥದ್ದು. ಆಮೇಲೆ ನಿಮ್ಗೆ ಇಲ್ಲಿ ಬಂದರೆ ನಿಮಗೆ ರಾಜ ಮತ್ತು ರಾಣಿಯ ಕಾಲಿನ ಗುರುತುಗಳು ಇಲ್ಲಿ ನೋಡಿ. ಇದು ರಾಜ ಮತ್ತು ರಾಣಿಯ ಕಾಲಿನ ಗುರುತುಗಳು. ಒಂದು ದೊಡ್ಡ ಸೈಜಿನ ಕಾಲಿದೆ ನೋಡಿ, ಇನ್ನೊಂದು ಸಣ್ಣ ಸೈಜು ರಾಣಿಯ. ಮತ್ತು ಇಲ್ಲಿ ಹೂವಿನ ಚಿತ್ರಗಳನ್ನೆಲ್ಲ ಕೆತ್ತಿದ್ದಾರೆ. ಬಟ್ ಇದು ಏನಕ್ಕೆ ನಾವು ಪ್ರಶಂಸನೆ ಮಾಡಬೇಕಂದ್ರೆ, ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಆವಾಗ ಈ ಡಿಸೈನ್ಗಳನ್ನ ಮಾಡೋದಕ್ಕೆ ಮಷಿನರಿಗಳಿಲ್ಲ, ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಆದರೂ ಕೂಡ ಆವಾಗಿನ ಶಿಲ್ಪಿಗಳು ಯಾವ ರೀತಿ ಕೆತ್ತಿದ್ದಾರೆ ಅಂತ. ಸೊ ಇದು ಒಂದು ವಿಶೇಷತೆ ಏನಂದರೆ, ಇಲ್ಲಿ ರಾಜರ ಮದುವೆ ಆಗಿತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಮೇಲ್ಗಡೆ ಒಂದು ನಂದಿ ಇದೆ ನೋಡಿ, 2 ದೇಹ ಮತ್ತು 1 ತಲೆ ಇರುವಂಥ ನಂದಿ. ಅಂದರೆ ಮದುವೆ ಆದಮೇಲೆ ಗಂಡ ಹೆಂಡತಿ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಅದು ಸೂಚಿಸುತ್ತೆ ಅಂತ ಮೇಲಿರುವಂಥ ನಂದಿ ಹೇಳುತ್ತೆ. ಸೊ ಇಲ್ಲಿ ಒಳಗಡೆ ಬಂದರೆ ನಿಮಗೆ, ಬನ್ನಿ ಇಲ್ಲಿ ಹೇಳ್ತೀನಿ. ಸೊ ಒಳಗಡೆ ಬಂದರೆ ಒಂದು ಎಕೋ ಇಲ್ಲಿ ನೋಡಿ ಸೌಂಡ್ ನೀವು ಕೇಳಿಸ್ಕೊಬೋದು. ಇಲ್ಲಿ ನೋಡಿ, ಹಲೋ 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 ನೋಡಿ, ಹಲೋ. ಈ ಎಕೋ ಇದು 200ಕ್ಕೂ ಹೆಚ್ಚು ವರ್ಷಗಳಾಗಿರುವಂಥ ಅರಮನೆ ವಿಷಯ. ಹಾಗಾಗಿ ಸದ್ಯಕ್ಕೆ ಅರಮನೆ ಒಳಗಡೆ ನಾವು ವಿಡಿಯೋ ಮಾಡೋ ಹಾಗಿಲ್ಲ, ವಿಡಿಯೋ ತೋರಿಸೋ ಹಾಗಿಲ್ಲ. ಬಟ್ ಇಲ್ಲಿಂದನೇ ನೀವು ಕಾಣಿಸೋ ರೀತಿ ನೋಡಿ, ಆ ಮೇಲ್ಗಡೆ ಏನಿದೆ 2ನೇ ಅಂತಸ್ತು ಏನಿದೆ ಅದರಲ್ಲಿ ದರ್ಬಾರ್ ನಡೀತಾ ಇತ್ತಂತೆ. ಆಮೇಲೆ ಇಲ್ಲಿ ನೀವು ಕೆಳಗಡೆ ಕಾಣಿಸಿರುವಂಥ ಜಾಗ, ಈಗ ಜನಸಾಮಾನ್ಯರು, ನಾನು ಇವಾಗ ರಾಜನ ಮೀಟ್ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಕೂರಿಸ್ಕೊಂಡು ಮಾತಾಡ್ಸ್ತಿದ್ರಂತೆ ಅಂತ ಹೇಳ್ತಾರೆ. ಆಮೇಲೆ ನಿಮಗೆ ಇಲ್ಲಿ ನೋಡಿದ್ರೆ ಒಂದು ಸುಂದರವಾದಂತಹ ಜಾಗ ಇದೆ ರಾಜ ವಾಯು ವಿಹಾರ ಮಾಡೋದಕ್ಕೆ. ಈ ಅರಮನೆನ ಏನಂತ ಹೇಳ್ತಾರೆ ಅಂದರೆ, ಮಡಿಕೇರಿಯ ಅರಮನೆ ಪ್ರೈಮರಿ ಅರಮನೆ ಆದರೆ ಇದನ್ನು ಒಂದು ಸೆಕೆಂಡರಿ ಅರಮನೆಯಾಗಿ, ಅಂದರೆ ಈಗ ಯಾರಾದರೂ ಆಕ್ರಮಣ ಮಾಡ್ತಾರೆ, ಬೇರೆ ರಾಜರು ಆಕ್ರಮಣ ಮಾಡಿದಾಗ ಇಲ್ಲಿ ಬಂದುಬಿಟ್ಟು ಅಡಗು ತಾಣವಾಗಿ ಇದನ್ನು ಉಪಯೋಗಿಸ್ತಿದ್ರು. ಮತ್ತು ಬೇಟೆಗೆ ಹೋಗುವಂಥ ಸಂದರ್ಭದಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಈ ಅರಮನೆಯನ್ನು ಉಪಯೋಗಿಸ್ತಿದ್ರು ಅಂತ ಹೇಳ್ತಾರೆ. ತಡಿಯಂಡಮೂಳು ಬೆಟ್ಟದ ತಪ್ಪಲಿನ ದಟ್ಟ ಅರಣ್ಯದ ನಡುವೆ ಇರುವಂಥ ಸುರಕ್ಷಿತರಾಗಕ್ಕೆ, ಅಂದರೆ ವೈರಿಗಳಿಂದ ಸುರಕ್ಷಿತ ಆಗೋಕ್ಕೆ ದೊಡ್ಡ ವೀರರಾಜೇಂದ್ರ ಅವರು ಈ ಅರಮನೆನ 1792ರಲ್ಲಿ ಕಟ್ತಾರೆ. 2 ಅಂತಸ್ತಿನ ಅರಮನೆ, ಮೋಹಕ ಸ್ತಂಭಗಳು ಮತ್ತು ಅಲಂಕೃತ ಮೊಗಸಾಲೆಯಿಂದ ಕೂಡಿದ್ದು. ಕ್ರಿಸ್ತಶಕ 1834ರಲ್ಲಿ ಬ್ರಿಟಿಷರಿಗೆ ಶರಣಾಗುವುದಕ್ಕೆ ಮುಂಚೆ ಚಿಕ್ಕವೇಂದ್ರ ರಾಜೇಂದ್ರರು ಇಲ್ಲಿ ಅಡಗುತಾಣವಾಗಿತ್ತು. ಅಂದರೆ ಚಿಕ್ಕವೀರ ರಾಜೇಂದ್ರರು ಬ್ರಿಟಿಷರಿಗೆ ಸೆರೆಯಾಗೋದಕ್ಕೆ ಮುಂಚೆ ಇಲ್ಲಿ ಔಸ್ಕೊಂಡಿದ್ರು. ಇಲ್ಲಿ ಅರಮನೆಯಿಂದ ಬಂದು ಇಲ್ಲಿ ಔಸ್ಕೊಂಡಿದ್ದು ಅಂತ ಹೇಳ್ತಾರೆ. ಹಾಗೆ ಈ ಅರಮನೆ ಹೋಗಿದ್ದಾರೆ. ನಿಮಗೆ ಒಳಗಡೆ ನಿಮ್ಗೆ ಏನೆಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಒಂದು ಡಾರ್ಕ್ ರೂಮ್ ಇದೆ, ಅಂದರೆ ಒಂದು ಜೈಲಿನ ರೀತಿ ಇರುವಂಥ ರೂಮ್ ಇರ್ಬೋದು. ಹಾಗೆ ಮೇಲೆ ದರ್ಬಾರ್ ಇರ್ಬೋದು, ಕೆಳಗಡೆ ಮತ್ತು ಶೂಟ್ ಮಾಡೋದಕ್ಕೆ, ಇವಾಗ ಡೋರಿಂದ ವೈರಿಗಳು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಶೂಟ್ ಮಾಡೋದಕ್ಕೆ ಇರುವಂತಹ ಒಂದು ಗನ್ ಪಾಯಿಂಟ್ ಕೂಡ ಇದೆ. ತುಂಬ ಒಂದು ಆಗಿನ ಕಾಲದಲ್ಲಿ ಒಂದು ಅಡ್ವಾನ್ಸ್ ಆಗಿ ಕಟ್ಟಿರೋವಂಥದ್ದು. ಹಾಗೆ ಇಲ್ಲಿ ಬಂದರೆ ನಿಮಗೆ ನೋಡಿ, ಈ ಎಂಟ್ರಿಯಲ್ಲಿ ವಿಶೇಷತೆ ನೋಡಿ. ಸೊ ಈಗ ನಮ್ಮ ಮಡಿಕೇರಿಯ ಹಾಗೆ ಓಂಕಾರೇಶ್ವರ ದೇವಸ್ಥಾನ ಎಲ್ಲವನ್ನ ಒಂದೇ ಶೈಲಿಯಲ್ಲಿ ಕಾಣ್ಬೋದು ನಿಮಗೆ. ನೋಡಿ, ಇದು ಕೂಡ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಈ ಥರದೊಂದು ಎಂಟ್ರಿ ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ನೋಡಿ, ಸೊ ಎಂಟ್ರಿಯಲ್ಲಿ ಈ ರೀತಿ ಡೋರ್ಗಳಿಗೆ ಚೂಪಾದ ಮೊನಚಾದಂತಹ ಡಿಸೈನನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಈ ಥರ ದೊಡ್ಡ ಬೃಹತ್ತಾದಂತಹ ಡೋರ್ಗಳನ್ನು ಆನೆಯ ತಲೆಯಿಂದ ಗುದ್ದಿಸ್ತಿದ್ರು ಈ ರೀತಿ. ಆವಾಗ ಈ ರೀತಿ ಆನೆಯಿಂದ ಗುದ್ದಿಸಿದಾಗ ಆನೆಗೆ ತಲೆಗೆ ಏಟಾಗಲಿ, ಈ ಡೋರ್ ಓಪನ್ ಆಗಬಾರ್ದು ಅಂತ ಆ ಕಾರಣದಿಂದಾಗಿ ಈ ಮೊನಚಾದ ಡಿಸೈನ್ನ ಮಾಡಿದರು. ಅದು ಕೂಡ ಕಲಾತ್ಮಕವಾಗಿದೆ, ಬಟ್ ಅದನ್ನು ಮಾಡಿರೋದು ರಕ್ಷಣೆಯ ಉದ್ದೇಶದಿಂದ. ಸೊ ಇಲ್ಲಿ ಬಂದರೆ ನಿಮಗೆ ಇದು ಅರಮನೆಯ ಮುಂಭಾಗದಲ್ಲಿ ಒಂದು ಅಫಿಷಿಯಲ್ ರಾಜಮಾರ್ಗ ಇಲ್ಲ ವಿರಾಜಪೇಟೆಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಬಂದರೆ ನಿಮಗೆ ಒಂದು ಕಾವಲು ಮನೆ. ಸೊ ಯಾರಾದರೂ ಕಾಯಬೇಕಲ್ಲ ಅರಮನೆನ, ಸೊ ಇದೊಂದು ಕಾವಲು ಮನೆ ಅಂತ ನೋಡಿ, ಎಷ್ಟು ಸೇಫ್ ಆಗಿದೆ ಇಲ್ಲಿಂದ ಕಾವಲು ಮನೆ. ಆಮೇಲೆ ಬೇಕಾಗಿರುವಂಥ ಮಾಹಿತಿಗಳು ಇಲ್ಲೇ ಇದೆ ನೋಡಿ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಆಪತ್ ಬಾಂಧವ ಅದ್ರ ಬಗ್ಗೆ ಉಲ್ಲೇಖ ಇದೆ. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ನಾಗರ ಹಾವು ನಾಜ ನೋಡುಗರಲ್ಲಿ ಭಯ ಮೂಡಿಸಿದೆ. ಆದರೆ ತನ್ನ ನಿತ್ಯ ಆಹಾರವಾದ ಇಲಿ, ಹೆಗ್ಗಣಗಳು ಹಾಗೂ ಇತರ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಅವುಗಳಿಂದ ಆಗುವ ಹಾನಿಯನ್ನು ನಿಯಂತ್ರಿಸುತ್ತೆ. ಅದರಿಂದಾಗಿ ಇದನ್ನು ಆಪತ್ ಬಾಂಧವ ಅಂತ ಕರೀತಾರೆ. ಅದರ ಡಿಸೈನನ್ನು ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ ನೋಡಿ, ಅದು ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ಕೆತ್ತಿಟ್ಟಿದ್ದಾರೆ. ಹಾಗೆ
ಇದನ್ನು ರಚಿಸಿರುವಂಥ ಈ ಅರಮನೆಯನ್ನು ಮಾಡಿರುವಂಥ ದೊಡ್ಡ ವೀರರಾಜೇಂದ್ರರ ಒಂದು ಚಿತ್ರವನ್ನು ಅವರು ಕೆತ್ತಿಸಿ ಇಟ್ಟಿರುವಂಥದ್ದು ಈ ಒಂದು ಕಲ್ಲಿನಲ್ಲಿ. ಸೊ ಇದು ನಮ್ಮ ಕೊಡಗಿನ ನಾಲ್ಕು ನಾಡಲ್ಲಿರುವಂತಹ ನಾಲ್ಕು ನಾಡು ಅರಮನೆ ದೊಡ್ಡ ವೀರರಾಜೇಂದ್ರರು ಕಟ್ಟಿಸಿರುವಂಥದ್ದು.